ಕಾಲಿಟ್ಟಿದ್ದೀವಿ. 24ರಲ್ಲಿ ಮುಗಿದಿದೆ. ಅದಕ್ಕಿಂತ ಅರ್ಧ ವರ್ಷ ಅಂದರೆ 1.5 ವರ್ಷ ಹೆಚ್ಚು ಕಮ್ಮಿ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಆಡಳಿತ ಮುಗಿದಿದೆ. ಇನ್ನು 25ರಲ್ಲಿ ಈ ರಾಜ್ಯದ ಜನ ಭಾಳಷ್ಟು ನಿರೀಕ್ಷೆ ಇಟ್ಟಿದ್ದಾರೆ. ಭಾಳಷ್ಟು ಮಾಡಬೇಕಾಗಿದೆ. ಭಾಳ ಜವಾಬ್ದಾರಿ ಕೂಡ ಸರ್ಕಾರದ ಮೇಲಿದೆ. ಅದನ್ನು ಮಾಡುವಂಥ ಪ್ರಯತ್ನ ಇನ್ನೂ ನಮಗೆ 3 ಬಜೆಟ್ ಇದೆ. ಸೊ ಮೊನ್ನೆ ನಮ್ಮ ಉತ್ತರ ಕರ್ನಾಟಕ ಚರ್ಚೆ ಆಗಿರ್ಬೋದು ಸದನದಲ್ಲಿ. ಅದನ್ನು ಆಧಾರ ಇಟ್ಕೊಂಡು ಕೂಡ ಕೆಲವು ಬಜೆಟ್ ಕೊಡುವಂಥ ಪ್ರಯತ್ನ ಮಾಡ್ತೀವಿ ನಮ್ಮ ಸರ್ಕಾರ. ಸೊ ಹಂತವಾಗಿ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಈ ವರ್ಷ ಏನಾದರೂ ನಿಮ್ಮ ಇಲಾಖೆಯಿಂದ ಹೊಸ ಏನಾದರೂ? ನಮ್ಮ ಇಲಾಖೆಯಿಂದ ಈಗಾಗಲೇ ಸಾಕಷ್ಟು ಸುಧಾರಣೆ ಮಾಡಲಿಕ್ಕೆ ಏನು ಮಳೆಗಾಲದಲ್ಲಿ ಕೆಟ್ಟಿದ್ದು ಅದನ್ನೆಲ್ಲ ಸಂಪೂರ್ಣ ಮತ್ತು ಯಥಾಸ್ಥಿತಿಗೆ ತರಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಸೊ ನಮಗೆ ಈ ಸಾರಿ ಚಾಲೆಂಜಿಂದ ಬ್ರಿಡ್ಜ್ಗಳ ಭಾಳಷ್ಟು ಹಾಳಾಗಿದೆ ಮಳೆಯಿಂದ. ಬ್ರಿಡ್ಜನ್ನು ಬರೋ ಬಜೆಟ್ನಲ್ಲಿ ಬ್ರಿಡ್ಜಿಗೆ ಎಷ್ಟು ಪ್ರಾಮುಖ್ಯತೆ ಕೊಡುವಂಥ ಪ್ರಯತ್ನ ಮಾಡ್ತೀವಿ. ಸರ್, ಏನು ವಿಶೇಷವಾದಂಥ ಫಂಡ್ ಏನಾದರೂ ಕೊಡಲೇಬೇಕಾದ್ರೆ, ಯಾಕಂದರೆ ಇಲ್ಲ ಈ ಬರೋ ಬಜೆಟ್ನಲ್ಲಿ ತೊಗೊಳ್ತೀವಿ. ವಿಶೇಷವಾಗಿ ಬ್ರಿಡ್ಜಸ್ ಮಾಡಬೇಕಂತ ಯೋಜನೆ ಇದೆ. ಸೊ ಅದಕ್ಕೆ ವಿಶೇಷವಾಗಿ ಅನುದಾನ ತೆಗೆದುಕೊಡ್ತೀವಿ. ರಸ್ತೆಗೆ ಈಗಾಗಲೇ ಮಣ್ಣು ಕೊಟ್ಟಿದ್ದಾರೆ. ಹಿಂದೆ ಬಜೆಟ್ನಲ್ಲಿ ಮೊನ್ನೆ ಎಕ್ಸ್ಟ್ರಾ 4,000 ಕೋಟಿ ಕೂಡ ಬಜೆಟ್ ಕೊಟ್ಟಿದ್ದಾರೆ ಮೊನ್ನೆ CM ಅವರು. ಸೊ ಸಾಧ್ಯ ಅಷ್ಟು ನಮಗೆ ಹೆಚ್ಚು ಅನುದಾನ ಸಿಕ್ಕಿದೆ. ಅದು ನೋಡಬೇಕಾದ್ರೆ ಪಾರ್ಟಿ ನಾವು ಹೇಳಿದಿಲ್ಲ, ಪಾರ್ಟಿ ಹಂತಲ್ಲಿ ಚರ್ಚೆ ಆಗಬೇಕು. ನಮ್ಮ ಹಂತಲ್ಲಿ ಇಲ್ಲ. ಏನಿದ್ರು ನಿರ್ಧಾರ ಅವ್ರು ಮಾಡಬೇಕು. ಹೊಸವಾಗಿ ಮಾಡಬೇಕಾ, ಇದ್ದವ್ರನ್ನ ಮುಂದುವರಿಸ್ಬೇಕಾ, ಇದ್ದವ್ರು ಮಾಡಬೇಕಾ, ಅದು ನಮ್ಮ ಹಂತಲ್ಲಿ ಚರ್ಚೆ ಎಲ್ಲ. ಏನಿದ್ರು ಡೆಲ್ಲಿ ಲೆವೆಲಲ್ಲಿ ಚರ್ಚೆ. ಸರ್, ಈಗ ಒಂದು ವಿಚಾರ, ಬೆಳಗಾವಿ DCC ಏನು ಅಧ್ಯಕ್ಷರ ನೇಮಕ, ಈಗ ಅವ್ರದ್ದು 11 ವರ್ಷ ಮುಗಿತು. ಈಗ ಹೊಸಬರನ್ನು ನೇಮಕ ಮಾಡಬೇಕು ಅನ್ನೋ ಚರ್ಚೆ ನಡೀತಾ ಇದೆ. ಆ ಕುರಿತಂತೆ ಏನೆಲ್ಲ ಚರ್ಚೆ ಆಗಿದೆ. ಎಲ್ಲರೂ ಕೂಡಿ ಒಂದು ಹೆಸರು ಕೊಟ್ಟಿದ್ದೀವಿ. ಒಂದೇ ಹೆಸರು ಇದು ಹೋಗಿದೆ, 2 ಯಾವುದೂ ಇಲ್ಲ. ಒಂದೇ ಹೆಸರು ಕೊಟ್ಟಿದ್ದೀವಿ. ಒಂದನ್ನು ನಿರೀಕ್ಷೆಯಲ್ಲಿ ಇದ್ದೀವಿ. ಒಂದು ಕಳಿಸಿದ್ವಿ, ಎಲ್ಲರೂ ಕೂಡ ಒಂದು ಕಳಿಸಿದ್ದೀವಿ. ಪಕ್ಷಾತೀತವಾಗಿ ಎಲ್ಲರೂ ಕೂಡಿ ಎಲ್ಲರೂ ಡಿಸಿಷನ್ ತೊಗೊಂಡು ಯಾರು ಹೆಚ್ಚು ಸಮಯ ಕೊಡ್ತಾರ ಅಂಥವ್ರಿಗೆ ಎಲ್ಲರೂ ಕೂಡಿ ಶಿಫಾರಸು ಮಾಡಿದ್ದೀವಿ. ಬಹುಶಃ ಯಾವುದು ಚಿಕ್ಕೋಡಿ ಅದು ಬದಲಾವಣೆ. ಚಿಕ್ಕೋಡಿ ಕೂಡ ಯಾಕಂದ್ರೆ ಅವರಿಬ್ಬರು ಕೂಡ ಈಗ ಬೇರೆ ಹುದ್ದೆಯಲ್ಲಿ ಇರೋದ್ರಿಂದ ಸೊ ಈ ಕಡೆ ಹೆಚ್ಚು ಗಮನ ಕೊಡಲಿಕ್ಕೆ ಆಗೋಲ್ಲ. ಒಬ್ಬರು ಬೂಡಾದಾರ, ಒಬ್ಬರು ಗ್ಯಾರಂಟಿ ಅಧ್ಯಕ್ಷರಿದ್ದಾರೆ. ಸೊ 2 ಬದಲಾವಣೆ ಮಾಡ್ತೀವಿ. ಸರ್, ಈಗ ಮುನಾಲ್ ಹೆಬ್ಬಾಳ್ಕರ್ ಹೆಸರು ಏನಾದರೂ ಇಲ್ಲ ಭಾಳ 2-3 ಸಲ DK ಶಿವಕುಮಾರ್ ಕಡೆನೂ ಹೋಗಿ ಬಂದು ಸರ್ ಹೆಸರು ಇಲ್ಲ ಒಂದೇ ಹೆಸರು ಕಳಿಸಿದ್ವಿ, ಒಂದೇ ಆಗ್ತೈತಿ. ಯಾವುದು 2 ಹೆಸರು ಇಲ್ಲ. ಮಾನದಂಡ ಈ ಸಲ ಮಾಡಿದೆ. ಹೆಚ್ಚು ಸಮಯ ಕೊಡಬೇಕು, ಅದೇ ಮಾನದಂಡ. ಸಮಯ ಹೆಚ್ಚು ಕೊಡಬೇಕು, ಕಾಂಗ್ರೆಸ್ ಕಚೇರಿಯಲ್ಲಿ ಹೆಚ್ಚಿರಬೇಕು, ಕಾರ್ಯಕರ್ತರ ಜೊತೆ ನಿರಂತರ ಸಂಪರ್ಕ ಇರಬೇಕು, ಇದೇ ಮಾನದಂಡ. ಸಾಮಾನ್ಯ ಕಾರ್ಯಕರ್ತರಿಗೆ ಏನಾದರೂ ಸಿಗುವಂಥ? ಸಾಮಾನ್ಯ ಕಾರ್ಯಕರ್ತರಿಗೆ ಕೊಡ್ತೀವಿ, ಈ ಪ್ರಶ್ನೆ ಇಲ್ಲ. ನಮ್ಮಲ್ಲಿ ಈಗೆಲ್ಲ ಸಾಮಾನ್ಯರಿಗೆ ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀವಿ. ಸರಿ, ನಿಗಮ ಮಂಡಳಿ ಆಲ್ಮೋಸ್ಟ್ ಮಾಡಿದ್ದಾರೆ. 70% ಆಗಿದೆ, ಇನ್ನು 30% ಇದೆ. ಅದು CM ಅವ್ರ ಹಂತವಾಗಿ ಮಾಡ್ತಿದ್ದಾರೆ. ನಮ್ಮ ಮೇಲೆ ಜವಾಬ್ದಾರಿ ಇರೋದು ಡೈರೆಕ್ಟರ್ಗಳು, ಸದಸ್ಯರು ನೇಮಿಸುವಂಥ ಪರಮೇಶ್ವರ್ ನೇತೃತ್ವದಲ್ಲಿ ಒಂದು ಕಮಿಟಿ ಇದೆ. ಆದಷ್ಟು ಅದನ್ನು ಬೇಗ ಮಾಡ್ತೀವಿ. ಇಲ್ಲ ಹೊಸ ಜಿಲ್ಲೆ ರಚನೆ ಇಲ್ಲ. ಆದರೆ ಆಸೆ ಇದೆ, ಆಗ್ತಿದೆ ಅಂತ ಇವತ್ತಂತ ಹೇಳಲಿಕ್ಕೆ ಆಗೋಲ್ಲ. ಪ್ರಯತ್ನ ಮಾಡ್ತೀವಿ. ಆಗಬೇಕಂತ ನಮ್ಮ ಆಸೆ ಇದೆ. ಯಾಕಂದ್ರೆ ದೊಡ್ಡ ಜಿಲ್ಲೆ ಇದೆ, ಆದರೆ ಒಳ್ಳೆಯದು. ಯಾಕೆ ಸರ್ ಅದೇ ಮುಂದಕ್ಕೆ ಆಗ್ತಾ ಹೋಗ್ತಾ ಇದೆ? ಏನು ವಿಳಂಬಕ್ಕೆ ಏನು ಕಾರಣ? ಕಾರಣ ಏನಿಲ್ಲ, ಅದಕ್ಕೂ ಕಾರಣ ಏನಿಲ್ಲ. ಎಲ್ಲ ರೀತಿಯಿಂದ ಒಮ್ಮತ್ತು ಬರಬೇಕಷ್ಟೇ. ಸರ್, ಈಗ ಮಹಾನಗರದ ಅಧ್ಯಕ್ಷ ಯಾವುದ್ರಿ ಬೆಳಗಾವಿ ಎಲ್ಲ ಅವರು ಬೇರೆ ಹೆಸರು ಕೊಟ್ಟಿದ್ದಾರೆ. ಅವರು ಕೂಡ ಬೇರೆ ಸಜೆಸ್ಟ್ ಮಾಡಿದ್ದಾರೆ ಅವರು. ಸೊ ಎಲ್ಲ ಚೇಂಜ್ ಆಗ್ತವೆ, ಯಾಕಂದ್ರೆ ಆಲ್ರೆಡಿ ಡ್ಯೂ ಆಗಿದೆಯಲ್ಲ. ಪಕ್ಷದ ಇನ್ನಷ್ಟು ಬಲಗೊಳಿಸುವಂಥ ದೃಷ್ಟಿಯಿಂದ KPCC ಸಾರೈತೆ. ಸೊ ಒಬ್ಬರಿಗೆ ಅದೇ ಹೇಳಿದ್ರಲ್ಲ, ಅದು ನಮ್ಮಂತಲ್ಲಿ ಇಲ್ಲ, AICC ಅಂತಲ್ಲಿದೆ. ಅವ್ರು ಮಾಡಬೇಕು, ನಾವೇನು ಮಾಡಲಿಕ್ಕಾಗಲ್ಲ. ಮೊದಲಿಂದಲೂ ಕೂಡ ನೀವು 2 ಜವಾಬ್ದಾರಿ ನಿಭಾಯಿಸೋದು ಕಷ್ಟ ಐತೆ ಅನ್ಕೊಂಡು ಬರ್ತಾ ಇದ್ದೀವಿ. ಹೇಳಿದ್ದೀವಿ. ಆದರೆ ಅದನ್ನು ನಿರ್ಧಾರ ತೆಗೆದುಕೊಳ್ಳುವಂಥ ಶಕ್ತಿ AICC ಮಾತ್ರ ಇಲ್ಲ. ವೇಣುಗೋಪಾಲ್ ಅವರು ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಅದನ್ನೇ ಹೇಳಿದರು. ಒಬ್ಬರಿಗೆ ಒಂದೇ ಹುದ್ದೆ, ಮುಂಬರ್ತಕ್ಕಂಥ ದಿನಗಳಲ್ಲಿ ಅದನ್ನು ಕಟ್ಟುನಿಟ್ಟಾಗಿ ಜಾರಿ ಮಾಡ್ತೀವಿ. ಮತ್ತು ಇದು DCCಯಿಂದ ಸ್ಟಾರ್ಟ್ ಆಗ್ತಾ ಇದೆ, ಮ್ಯಾಗ್ ಯಾಕೆ ಸ್ಟಾರ್ಟ್ ಆಗ್ತಾ ಇಲ್ಲ ಅಂತ? ಇಲ್ಲ, ಅದೇ ಹೇಳಲ್ಲ. AICC ಅವ್ರು ತೊಗೋಬೇಕು, ನಾವು ನಮ್ಮ ಹಂತಲ್ಲಿ ಇಲ್ಲ. ಸರ್, ಈಗ BJP ಅವರು ಈ ಒಂದು ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿದೆ. ಕಂಪ್ಲೀಟಾಗಿ ಎಲ್ಲರೂ ಕೂಡ ಸಚಿವರು ಎಲ್ಲರೂ ಕೂಡ ಭ್ರಷ್ಟಾಚಾರವನ್ನು ಮಾಡೋದ್ರಲ್ಲೇ ಬಿಸಿ ಆಗಿಬಿಟ್ಟಿದ್ದಾರೆ. ಹೇಳ್ತಾರೆ, ಅದು ಹೇಳಲಿಕ್ಕೆ ಅದನ್ನು ಬಿಟ್ಟರೆ ಬೇರೆ ಏನು ಹೇಳೋರು. ಅವ್ರಿಗೆ ಮಾಡುವಂಥ ಕೆಲಸ ಸಾಕಷ್ಟಿದೆ. ಅದನ್ನು ಬಿಟ್ಟು ಅನಾವಶ್ಯಕ ಯಾವ್ದಾರ ಗೊಂದಲ ಮಾಡುವಂಥ ಪ್ರಯತ್ನ ಮಾಡ್ತಾರೆ.
ನಮ್ಮ ಸರ್ಕಾರ ಒಳ್ಳೇದಿದೆ, ಒಳ್ಳೇದು ನಡೀತಾ ಇದೆ. ಸಿಟಿ ರವಿ ಕೇಸಿಗೆ ಸಂಬಂಧಪಟ್ಟಂಗೆ ಸಭಾಪತಿಗಳನ್ನ ಭೇಟಿಯಾಗಿ ಇಲ್ಲಿರುವಂತ ಪೊಲೀಸ್ ಅಧಿಕಾರಿಗಳ ಮೇಲೆ ದೂರನ್ನು ಕೊಡುವಂತ ಕೆಲಸವನ್ನ MLC ಮಾಡಿದ್ದಾರೆ ಸರ್. ಸಿಟಿ ನೋಡೋಣ, ಅದೇನು ನೋಡೋಣ, ಎನ್ಕ್ವೈರಿ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಎನ್ಕ್ವೈರಿ ತನಿಖೆ ಮಾಡೋದ್ರೆ ಮಾಡಿಸ್ಲಿ, ಅದ್ರಾಗ ಏನು ತೊಂದರೆ ಏನಿಲ್ಲ. ಹಾಂ, ಜಿಲ್ಲೆಯಲ್ಲಿ ಅಧಿಕಾರಿ ಇಲ್ಲ ಅಧಿಕಾರಿಗಳು ಯಾರು ಇಲ್ಲ, ಎಲ್ಲ ಇರ್ತಾರೆ, ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ, ಅವರೇ ಇರ್ತಾರೆ. ಕಾಲಿಟ್ಟಿದ್ದೀವಿ 24ರಲ್ಲಿ ಮುಗಿದಿದೆ. ಅದಕ್ಕಿಂತ ಅರ್ಧ ವರ್ಷ ಅಂದರೆ 1.5 ವರ್ಷ ಹೆಚ್ಚು ಕಮ್ಮಿ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಆಡಳಿತ ಮುಗಿದಿದೆ. 25ರಲ್ಲಿ ಈ ರಾಜ್ಯದ ಜನ ಭಾಳಷ್ಟು ನಿರೀಕ್ಷೆ ಇಟ್ಟಿದ್ದಾರೆ. ಭಾಳಷ್ಟು ಮಾಡಬೇಕಾಗಿದೆ, ಭಾಳ ಜವಾಬ್ದಾರಿ ಕೂಡ ಸರ್ಕಾರದ ಮೇಲಿದೆ. ಅದನ್ನು ಮಾಡುವಂಥ ಪ್ರಯತ್ನ ಇನ್ನೂ ನಮಗೆ 3 ಬಜೆಟ್ ಇದೆ. ಸೊ ಮೊನ್ನೆ ನಮ್ಮ ಉತ್ತರ ಕರ್ನಾಟಕ ಚರ್ಚೆ ಆಗಿರ್ಬೋದು ಸದನದಲ್ಲಿ, ಅದನ್ನು ಆಧಾರ ಇಟ್ಕೊಂಡು ಕೂಡ ಕೆಲವು ಬಜೆಟ್ ಕೊಡುವಂಥ ಪ್ರಯತ್ನ ಮಾಡ್ತೀವಿ ನಮ್ಮ ಸರ್ಕಾರ. ಸೊ ಹಂತವಾಗಿ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಈ ವರ್ಷ ಏನಾದರೂ ನಿಮ್ಮ ಇಲಾಖೆಯಿಂದ ಹೊಸ ಏನಾದರೂ? ನಮ್ಮ ಇಲಾಖೆಯಿಂದ ಈಗಾಗಲೇ ಸಾಕಷ್ಟು ಸುಧಾರಣೆ ಮಾಡಲಿಕ್ಕೆ, ಏನು ಮಳೆಗಾಲದಲ್ಲಿ ಕೆಟ್ಟಿದ್ದು ಅದನ್ನೆಲ್ಲ ಸಂಪೂರ್ಣ ಮತ್ತು ಯಥಾಸ್ಥಿತಿಗೆ ತರಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಸೊ ನಮಗೆ ಈ ಸಾರಿ ಚಾಲೆಂಜಿಂದ ಬ್ರಿಡ್ಜ್ಗಳ ಭಾಳಷ್ಟು ಹಾಳಾಗಿದೆ ಮಳೆಯಿಂದ. ಬ್ರಿಡ್ಜನ್ನು ಬರೋ ಬಜೆಟ್ನಲ್ಲಿ ಬ್ರಿಡ್ಜಿಗೆ ಎಷ್ಟು ಪ್ರಾಮುಖ್ಯತೆ ಕೊಡುವಂಥ ಪ್ರಯತ್ನ ಮಾಡ್ತೀವಿ. ಸರ್, ಏನು ವಿಶೇಷವಾದಂಥ ಫಂಡ್ ಏನಾದರೂ ಕೊಡಲೇಬೇಕಾದ್ರೆ, ಕೊಟ್ಟಿದ್ದಾರೆ? ಯಾಕಂದರೆ ಇಲ್ಲ, ಈ ಬರೋ ಬಜೆಟ್ನಲ್ಲಿ ತೊಗೊಳ್ತೀವಿ. ವಿಶೇಷವಾಗಿ ಬ್ರಿಡ್ಜಸ್ ಮಾಡಬೇಕಂತ ಯೋಜನೆ ಇದೆ. ಸೊ ಅದಕ್ಕೆ ವಿಶೇಷವಾಗಿ ಅನುದಾನ ತೆಗೆದುಕೊಡ್ತೀವಿ. ರಸ್ತೆಗಾಗಿ ಸರ್, ರಸ್ತೆಗೆ ಈಗಾಗಲೇ ಮಣ್ಣು ಕೊಟ್ಟಿದ್ದಾರೆ. ಹಿಂದೆ ಬಜೆಟ್ನಲ್ಲಿ ಮೊನ್ನೆ ಎಕ್ಸ್ಟ್ರಾ 4,000 ಕೋಟಿ ಕೂಡ ಬಜೆಟ್ ಕೊಟ್ಟಿದ್ದಾರೆ ಮೊನ್ನೆ CM ಅವರು. ಸೊ ಸಾಧ್ಯ ಅಷ್ಟು ನಮಗೆ ಹೆಚ್ಚು ಅನುದಾನ ಸಿಕ್ಕಿದೆ. ಅದು ನೋಡಬೇಕಾದ್ರೆ ಪಾರ್ಟಿ ನಾವು ಹೇಳಿದಿಲ್ಲ, ಪಾರ್ಟಿ ಹಂತಲ್ಲಿ ಚರ್ಚೆ ಆಗಬೇಕು, ನಮ್ಮ ಹಂತಲ್ಲಿ ಇಲ್ಲ. ಏನಿದ್ರು ನಿರ್ಧಾರ ಅವ್ರು ಮಾಡಬೇಕು. ಹೊಸವಾಗಿ ಮಾಡಬೇಕಾ, ಇದ್ದವ್ರನ್ನ ಮುಂದುವರಿಸ್ಬೇಕಾ, ಇದ್ದವ್ರು ಮಾಡಬೇಕಾ, ಅದು ನಮ್ಮ ಹಂತಲ್ಲಿ ಚರ್ಚೆ ಎಲ್ಲ. ಏನಿದ್ರು ಡೆಲ್ಲಿ ಲೆವೆಲಲ್ಲಿ ಚರ್ಚೆ. ಸರ್, ಈಗ ಒಂದು ವಿಚಾರ, ಬೆಳಗಾವಿ DCC ಏನು ಅಧ್ಯಕ್ಷರ ನೇಮಕ, ಈಗ ಅವ್ರದ್ದು 11 ವರ್ಷ ಮುಗೀತು. ಈಗ ಹೊಸಬರನ್ನ ನೇಮಕ ಮಾಡಬೇಕು ಅನ್ನೋ ಚರ್ಚೆ ನಡೀತಾ ಇದೆ. ಆ ಕುರಿತಂತೆ ಏನೆಲ್ಲ ಚರ್ಚೆಗಳು ಆಗ್ತವೆ? ಚರ್ಚೆ ಆಗಿದೆ. ಎಲ್ಲರೂ ಕೂಡಿ ಒಂದು ಹೆಸರು ಕೊಟ್ಟಿದ್ದೀವಿ. ಒಂದೇ ಹೆಸರು ಇದು ಹೋಗಿದೆ, 2 ಯಾವುದೂ ಇಲ್ಲ. ಒಂದೇ ಹೆಸರು ಕೊಟ್ಟಿದ್ದೀವಿ. ಒಂದನ್ನು ನಿರೀಕ್ಷೆಯಲ್ಲಿ ಇದ್ದೀವಿ. ಒಂದು ಕಳಿಸಿದ್ವಿ, ಎಲ್ಲರೂ ಕೂಡ ಒಂದು ಕಳಿಸಿದ್ದೀವಿ. ಪಕ್ಷಾತೀತವಾಗಿ ಎಲ್ಲರೂ ಕೂಡಿ ಎಲ್ಲರೂ ಡಿಸಿಷನ್ ತೊಗೊಂಡು ಯಾರು ಹೆಚ್ಚು ಸಮಯ ಕೊಡ್ತಾರ ಅಂಥವ್ರಿಗೆ ಎಲ್ಲರೂ ಕೂಡಿ ಶಿಫಾರಸು ಮಾಡಿದ್ದೀವಿ. ಬಹುಶಃ ಯಾವುದು ಚಿಕ್ಕೋಡಿ ಅದು ಬದಲಾವಣೆ. ಚಿಕ್ಕೋಡಿ ಕೂಡ ಯಾಕಂದ್ರೆ ಅವರಿಬ್ಬರು ಕೂಡ ಈಗ ಬೇರೆ ಹುದ್ದೆಯಲ್ಲಿ ಇರೋದ್ರಿಂದ ಸೊ ಈ ಕಡೆ ಹೆಚ್ಚು ಗಮನ ಕೊಡಲಿಕ್ಕೆ ಆಗೋಲ್ಲ. ಒಬ್ಬರು ಬೂಡಾದಾರ, ಒಬ್ಬರು ಗ್ಯಾರಂಟಿ ಅಧ್ಯಕ್ಷರಿದ್ದಾರೆ. ಸೊ 2 ಬದಲಾವಣೆ ಮಾಡ್ತೀವಿ. ಸರ್, ಈಗ ಮೃಣಾಲ್ ಹೆಬ್ಬಾಳ್ಕರ್ ಹೆಸರು ಏನಾದರೂ ಇಲ್ಲ ಭಾಳ 2-3 ಸಲ DK ಶಿವಕುಮಾರ್ ಕಡೆನೂ ಹೋಗಿ ಬಂದು ಸರ್ ಹೆಸರು. ಇಲ್ಲ ಒಂದೇ ಹೆಸರು ಕಳಿಸಿದ್ವಿ, ಒಂದೇ ಆಗ್ತೈತಿ. ಯಾವುದು 2 ಹೆಸರು ಇಲ್ಲ. ಏನು ಮಾನದಂಡ ಈ ಸಲ ಮಾಡಿದೆ? ಹೆಚ್ಚು ಸಮಯ ಕೊಡಬೇಕು, ಅದೇ ಮಾನದಂಡ. ಸಮಯ ಹೆಚ್ಚು ಕೊಡಬೇಕು, ಕಾಂಗ್ರೆಸ್ ಕಚೇರಿಯಲ್ಲಿ ಹೆಚ್ಚಿರಬೇಕು, ಕಾರ್ಯಕರ್ತರ ಜೊತೆ ನಿರಂತರ ಸಂಪರ್ಕ ಇರಬೇಕು, ಇದೇ ಮಾನದಂಡ. ಸಾಮಾನ್ಯ ಕಾರ್ಯಕರ್ತರಿಗೆ ಏನಾದರೂ ಸಿಗುವಂಥ? ಸಾಮಾನ್ಯ ಕಾರ್ಯಕರ್ತರಿಗೆ ಕೊಡ್ತೀವಿ, ಈ ಪ್ರಶ್ನೆ ಇಲ್ಲ. ನಮ್ಮಲ್ಲಿ ಈಗೆಲ್ಲ ಸಾಮಾನ್ಯರಿಗೆ ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀವಿ. ಸರಿ, ನಿಗಮ ಮಂಡಳಿ ಆಲ್ಮೋಸ್ಟ್ ಮಾಡಿದ್ದಾರೆ. 70% ಆಗಿದೆ, ಇನ್ನು 30% ಇದೆ. ಅದು CM ಅವ್ರ ಹಂತವಾಗಿ ಮಾಡ್ತಿದ್ದಾರೆ. ನಮ್ಮ ಮೇಲೆ ಜವಾಬ್ದಾರಿ ಇರೋದು ಡೈರೆಕ್ಟರ್ಗಳು, ಸದಸ್ಯರು ನೇಮಿಸುವಂಥ ಪರಮೇಶ್ವರ್ ನೇತೃತ್ವದಲ್ಲಿ ಒಂದು ಕಮಿಟಿ ಇದೆ. ಆದಷ್ಟು ಅದನ್ನು ಬೇಗ ಮಾಡ್ತೀವಿ. ಇಲ್ಲ ಹೊಸ ಜಿಲ್ಲೆ ರಚನೆ ಇಲ್ಲ, ಅದರ ಆಸೆ ಇದೆ, ಆಗ್ತಿದೆ ಅಂತ ಇವತ್ತಂತ ಹೇಳಲಿಕ್ಕೆ ಆಗೋಲ್ಲ. ಪ್ರಯತ್ನ ಮಾಡ್ತೀವಿ, ಆಗ್ಬೇಕಂತ ನಮ್ಮ ಆಸೆ ಇದೆ. ಯಾಕಂದ್ರೆ ದೊಡ್ಡ ಜಿಲ್ಲೆ ಇದೆ, ಆದರೆ ಒಳ್ಳೆಯದು. ಏನು ಯಾಕೆ ಸರ್ ಅದೇ ಮುಂದಕ್ಕೆ ಆಗ್ತಾ ಹೋಗ್ತಾ ಇದೆ? ಏನು ವಿಳಂಬಕ್ಕೆ ಏನು ಕಾರಣ? ಏನು ಕಾರಣ ಏನಿಲ್ಲ, ಅದಕ್ಕೂ ಕಾರಣ ಏನಿಲ್ಲ. ಎಲ್ಲ ರೀತಿಯಿಂದ ಒಮ್ಮತ್ತು ಬರಬೇಕಷ್ಟೇ. ಸರ್, ಈಗ ಮಹಾನಗರದ ಅಧ್ಯಕ್ಷ ಸಾಹೇಬ್ರ ಅದು ಅಧ್ಯಕ್ಷ ಸ್ಥಾನ ಸಿಗಲಿಕ್ಕೆ ಯಾವುದ್ರಿ? ಬೆಳಗಾವಿ ಮಹಾನಗರ ಯಾಕಂದ್ರೆ ಎಲ್ಲ ಅವರು ಬೇರೆ ಹೆಸರು ಕೊಟ್ಟಿದ್ದಾರೆ. ಅವರು ಕೂಡ ಬೇರೆ ಸಜೆಸ್ಟ್ ಮಾಡಿದ್ದಾರೆ ಅವರು. ಸೊ ಎಲ್ಲ ಚೇಂಜ್ ಆಗ್ತವೆ, ಯಾಕಂದ್ರೆ ಆಲ್ರೆಡಿ ಡ್ಯೂ ಆಗಿದೆಯಲ್ಲ. ಪಕ್ಷದ ಇನ್ನಷ್ಟು ಬಲಗೊಳಿಸುವಂಥ ದೃಷ್ಟಿಯಿಂದ KPCC ಸಾರೈತೆ. ಸೊ ಒಬ್ಬರಿಗೆ ಅದೇ ಹೇಳಿದ್ರಲ್ಲ, ಅದು ನಮ್ಮ ಅಂತಲ್ಲಿಲ್ಲ, AICC ಅಂತಲ್ಲಿದೆ, ಅವ್ರು ಮಾಡಬೇಕು, ನಾವೇನು ಮಾಡಲಿಕ್ಕಾಗಲ್ಲ. ಮೊದಲಿಂದಲೂ ಕೂಡ ನೀವು 2 ಜವಾಬ್ದಾರಿ ನಿಭಾಯಿಸೋದು ಕಷ್ಟ ಐತೆ ಅನ್ಕೊಂಡು ಬರ್ತಾ ಇದ್ದೀವಿ. ಹೇಳಿದ್ದೀವಿ. ಆದರೆ ಅದನ್ನು ನಿರ್ಧಾರ ತೆಗೆದುಕೊಳ್ಳುವಂಥ ಶಕ್ತಿ AICC ಮಾತ್ರ ಇಲ್ಲ. ವೇಣುಗೋಪಾಲ್ ಅವರು ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಅದನ್ನೇ ಹೇಳಿದರು, ಒಬ್ಬರಿಗೆ ಒಂದೇ ಹುದ್ದೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಅದನ್ನು ಕಟ್ಟುನಿಟ್ಟಾಗಿ ಜಾರಿ ಮಾಡ್ತೀವಿ.
ಮತ್ತು ಇದು DCC ಇಂದ ಸ್ಟಾರ್ಟ್ ಆಗ್ತಾ ಇದೆ, ಮ್ಯಾಗ್ ಯಾಕೆ ಸ್ಟಾರ್ಟ್ ಆಗ್ತಾ ಇಲ್ಲ ಅಂತ. ಇಲ್ಲ ಅದೇ ಹೇಳಲ್ಲ, AC ಶೇರ್ ತೊಗೋಬೇಕು, ನಾವು ನಮ್ಮ ಹಂತಲ್ಲಿ ಇಲ್ಲ. ಓಕೆ ಸರ್, ಈಗ ಬಿಜೆಪಿ ಅವರು ಈ ಒಂದು ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿದೆ, ಕಂಪ್ಲೀಟ್ ಆಗಿ ಎಲ್ಲರೂ ಕೂಡ ಸಚಿವರೆಲ್ಲರೂ ಕೂಡ ಭ್ರಷ್ಟಾಚಾರವನ್ನು ಮಾಡೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಹೇಳ್ತಾರೆ, ಅದು ಹೇಳಲಿಕ್ಕೆ ಅದನ್ನ ಬಿಟ್ಟರೆ ಬೇರೆ ಏನು ಹೇಳೋರು. ಅವ್ರಿಗೆ ಮಾಡುವಂಥ ಕೆಲಸ ಸಾಕಷ್ಟಿದೆ, ಅದನ್ನ ಬಿಟ್ಟು ಅನಾವಶ್ಯಕ ಯಾವ್ದಾರ ಗೊಂದಲ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ನಮ್ಮ ಸರ್ಕಾರ ಒಳ್ಳೇದಿದೆ, ಒಳ್ಳೇದು ನಡೀತಾ ಇದೆ. CT ರವಿ ಕೇಸಿಗೆ ಸಂಬಂಧಪಟ್ಟಂಗೆ ಸಭಾಪತಿಗಳನ್ನ ಭೇಟಿಯಾಗಿ ಇಲ್ಲಿರುವಂಥ ಪೊಲೀಸ್ ಅಧಿಕಾರಿಗಳ ಮೇಲೆ ದೂರನ್ನು ಕೊಡುವಂಥ ಕೆಲಸವನ್ನು MLC ಮಾಡಿದ್ದಾರೆ ಸರ್. CT ನೋಡೋಣ, ಅದೇನು ನೋಡೋಣ, ಎನ್ಕ್ವೈರಿ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಎನ್ಕ್ವೈರಿ ತನಿಖೆ ಮಾಡಿದ್ರೆ ಮಾಡಿಸ್ಲಿ, ಅದ್ರಾಗ ಏನು ತೊಂದರೆ ಏನಿಲ್ಲ. ಹಾಂ, ಜಿಲ್ಲೆಯಲ್ಲಿ ಅಧಿಕಾರಿ ಇಲ್ಲ ಅಧಿಕಾರಿಗಳು ಯಾರು ಇಲ್ಲ, ಎಲ್ಲ ಇರ್ತಾರೆ, ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ, ಅವರೇ ಇರ್ತಾರೆ.